ಅನ್ಯ ಕೋಮಿನ ಯುವಕ ಪಾಂಗುಳಗಲ್ಲಿಯ ಅಶ್ವತ್ಥಾಮ ದೇವಸ್ಥಾನದ ಮೇಲೆ ಕಲ್ಲು ಎಸೆದವನ ಮೇಲೆ ಕಠಿಣ ಶಿಕ್ಷೆಯಾಗಬೇಕು ಹಾಗೂ ದರ್ಬಾರ್ ಗಲ್ಲಿಯಲ್ಲಿ ಸಾರ್ವಜನಿಕವಾಗಿ ಸ್ಕ್ರೀನ್ ಅಳವಡಿಸಿ ಔರಂಗಜೇಬ ಹಾಗೂ ಟಿಪ್ಪು ಸುಲ್ತಾನ್ ಕ್ರೌರ್ಯದ ಬಗ್ಗೆ ಕಹಿ ಘಟನೆ ತೋರಿಸುವ ಕುತಂತ್ರ ನಡೆಸುವ ಕಿಡಿಗೇಡಿಗಳ ಮೇಲೆ ಕ್ರಮ ಜರುಗಿಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಶುಕ್ರವಾರ ಪ್ರತಿಭಟನೆ ನಡೆಸಿ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದ್ರು. ಸಂಭಾಜಿ ಮಹಾರಾಜರಿಗೆ ಆದ ಕ್ರೌರ್ಯ ಕಹಿ ಘಟನೆಗಳ ಬಗ್ಗೆ ತೋರಿಸಿ ಶಾಂತಿ ಕದಡುವ ಕೆಲಸವನ್ನ ನಿಲ್ಲಿಸಬೇಕು. ನಗರದಲ್ಲಿ ಅಹಿತಕರ ಘಟನೆಗಳು ಸಂಭವಿಸದಂತೆ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ರು. ಕೇತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಊರಿನಿಂದ 2 ಕಿಲೋಮೀಟರ್ ಅಂತರದಲ್ಲಿರುವ ಮಹಾದೇವ್ ಮಂದಿರದ ಪರಿಸರದಲ್ಲಿ ಮುಸ್ಲಿಂ ಯುವಕರು ಬಂದು ನಮಾಜ್ ಮಾಡುವುದು, ಮಾಂಸಾಹಾರಿ ಊಟ ಸೇವನೆ ಮಾಡುವುದು, ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಬಂದು ಮೋಜು ಮಸ್ತಿ ಪಾರ್ಟಿ ಮಾಡುತ್ತಲಿದ್ದಾರೆ. ಇದರಿಂದ ದೇವಸ್ಥಾನದ ಪಾವಿತ್ರತೆ ಹಾಳಾಗುತ್ತಿದೆ. ಇದು ನಿಲ್ಲಬೇಕು ಎಂದು ಮನವಿಯನ್ನ ಮಾಡಿದ್ರು. ಅಲ್ಲಲ್ಲಿ ದೇವಸ್ಥಾನಗಳ ಮೇಲೆ ನಡೆಯುತ್ತಿರುವಂತಹ ಕಲ್ಲು ತೂರಾಟ ಮತ್ತು ದೇವಸ್ಥಾನಗಳ ಮೇಲೆ ನಡೆಯುತ್ತ ಪಾವಿತ್ರ್ಯತೆಯನ್ನು ಹಾಳು ಮಾಡುವಂತಹ ಕೆಲಸ ನಡೀತಿದೆ. ಅಲ್ಲಿ ಮಾಂಸಾಹಾರ ಸೇವನೆ ಮತ್ತು ಮದ್ಯಪಾನ ಸೇವನೆ ಮತ್ತು ಕೆಲವು ಜನ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸುವಂತ ಘಟನೆಗಳು ನಮ್ಮ ನಗರಿಗೆ ಬಂದಿದ್ದ ಕಾರಣ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಗಾಂಜಾ ಸರಬರಾಜಿನಿಂದ ಯುವಕರಿಂದ ಗಾಂಜಾ ನಶೆಯಲ್ಲಿ ದುರ್ಘಟನೆಗಳು ಸಂಭವಿಸುತ್ತಿವೆ. ಈ ಎಲ್ಲ ವಿಷಯಗಳ ಬಗ್ಗೆ ಗಮನಿಸಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ನೆಲೆಸುವ ನಿಟ್ಟಿನಲ್ಲಿ ತಮ್ಮ ಇಲಾಖೆಯಿಂದ ಸೂಕ್ತ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕಾಗುವುದೆಂದು ಆಗ್ರಹಿಸಿದ್ರು. ಈಗ ನಾವು ರಂಜಾನ್ ನಡೆದಿದ್ರಲ್ಲ ಆ ಟೈಮ್ ಮಾಡತ್ತಾರ ನಮ್ಮ ವಿರೋಧಾಗಿ ಹಿಂದೂಗಳ ವಿರೋಧಾಗಿ ಅವರ ಸ್ಕ್ರೀನಿಂಗ್ ಎಲ್ಲ ಮಾಡಕತ್ತಾರ. ಔರಂಗಜೇಬ್ ನಾಲ್ಕ್ರಿ ಅವ್ರಿ ಇಂದು 45 ಲಕ್ಷ ಮಂದಿ ಹಿಂದೂಗಳು ಬಂದಾನ ಅವ್ರಿಗಿರ್ಬೇಕು. ಅವ್ರು ಯಾರು ಹುಟ್ಟಾರ ಅವ್ರಿಗೆ ಗೊತ್ತಿಲ್ಲ. ಆ ರೀತಿ ತೋರಿಸ್ತಿದಾರೇನ್ರಿ? ಅವ್ರವ್ರು ತೋರ್ಸಾರ. ಇರುವಂತೆ ಔರಂಗಜೇಬ್ ನಮ್ಮ ದೇಶದ ಇರುವಂತೆ ಅವ್ರು ತೋರ್ಸಾಕತ್ತಾರ್ರಿ. ಇಡೀ ಸಮಾಜ ಗೊತ್ತಿದೆ ಯಾರು ಸಂಭಾಜಿ ಬಗ್ಗೆ ಇದಾಗತ್ತೆ. ಸಂಭಾಜಿ ಮಹಾರಾಜರು 40 ದಿವಸ ಹಾಳು ಮಾಡಿ ಕೊಂದವ್ರನ್ನ ಅವ್ರಿಗೆ ತಮ್ಮ ಹೀರೋ ಅಂತ ತೋರ್ಸಾಕತ್ತಾರೆ. ಮತ್ತ ಅವ್ರ ಏನ್ ನಾವು ಹಿಂಗ ಗಪ್ಕೊಂಡಿರಂಗಿಲ್ಲ. ಈಗ ಪೊಲೀಸ್ ಏನ್ ಆಕ್ಷನ್ ತಗೋಲಿ ಅಂದ್ರೆ ನಾವ್ ಹಿಂಗ ಗಪ್ಕೊಂಡಿರಂಗಿಲ್ಲ. ಮುಂದಿನ ನಮ್ಗೆ ಅಲ್ಲಿ ಗಲ್ಯಾಗ ಹೊಕ್ಕ ಬ್ಯಾನರ್ ತೆಗಿತೇವೆ. ಸಂತೋಷ್ ಮಾದಿಗರ್, ಸುನಿಲ್ ಗೌರಣ್ಣ, ಸುನಿಲ್ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.